Question number 4 from exercise 12.1 linear programming chapter 12 of second PC. The question is, they asked to find maximize z equal to 3x plus 2y subject to constraints. Maximum ಈ ತರ less than or equal to condition ಇದ್ರೆ ನಮಗೆ ಬೌಂಡೆಡ್ ರೀಸನ್ಸ್ ಬರೋ ಚಾನ್ಸ್ ಇದೆ. ಬೌಂಡೆಡ್ ರೀಸನ್ಸ್ ಬಂದರೆ ನಮಗೆ ಸಾಲ್ವ್ ಮಾಡೋದು ಈಸಿಲಿ ಯು ಕ್ಯಾನ್ ಸ್ಕೋರ್ ದ ಮಾರ್ಕ್ಸ್. ಸೊ ಫಸ್ಟ್ ಆಫ್ ಆಲ್ ಈ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಐ ವಿಲ್ ರೈಟ್ ಗಿವೆನ್ ಆಬ್ಜೆಕ್ಟಿವ್ ಫಂಕ್ಷನ್. ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಗೊತ್ತಿದೆಯಲ್ಲ, ಆಬ್ಜೆಕ್ಟಿವ್ ಫಂಕ್ಷನ್ ಮೀನ್ಸ್ ಜೆಡ್ ವ್ಯಾಲ್ಯೂ ಓನ್ಲಿ. ಓಕೆ, ಸೊ ಗಿವೆನ್ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಜೆಡ್ ಈಕ್ವಲ್ ಟು 3x plus 2y and again we will write given constraints. So given constraints are what are those? X plus 2y less than or equal to 10 ಮತ್ತೆ 3x plus y less than or equal to 15, x comma y greater than or equal to 0. ಓಕೆನಾ? ಸೊ ಇವಾಗ ಗಿವೆನ್ ಆಬ್ಜೆಕ್ಟಿವ್ ಫಂಕ್ಷನ್ ಕನ್ಸ್ಟ್ರೈನ್ಸ್ ಬರ್ದಿದ ಮೇಲೆ ಫಸ್ಟ್ ನಾವು ಈ ಇನ್ಇಕ್ವಾಲಿಟೀಸ್ನ ಈಕ್ವಲ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 10 ಅಂತ, ಇನ್ನೊಂದು 3x ಪ್ಲಸ್ y ಈಕ್ವಲ್ ಟು 15 ಅಂತ. ಈ ಎರಡು ಈಕ್ವೇಷನ್ಸಿಂದ ನಾವು ಪಾಯಿಂಟ್ಸ್ ಕಂಡಿಡಬೇಕು. ಓಕೆ, ಎರಡು ಈಕ್ವೇಷನಿಂದ ಪಾಯಿಂಟ್ಸ್ ಹೇಗೆ ಕಂಡಿಡ್ಬೇಕಂದ್ರೆ ಎಕ್ಸ್ ವ್ಯಾಲ್ಯೂ 0 ವೈ ವ್ಯಾಲ್ಯೂ 0 ಸಬ್ಸ್ಟಿಟ್ ಮಾಡಿದ್ರೆ ಬರುತ್ತೆ. ಇದು ಫೈಂಡ್ ಔಟ್ ಮಾಡೋದು ತುಂಬ ಈಸಿ. ಎಕ್ಸ್ ವ್ಯಾಲ್ಯೂ 0 ವೈ ವ್ಯಾಲ್ಯೂ 0, ಎಕ್ಸ್ ವ್ಯಾಲ್ಯೂ 0 ವೈ ವ್ಯಾಲ್ಯೂ 0 ಅಂದರೆ ಈಕ್ವೇಷನಲ್ಲಿ ಸಬ್ಸ್ಟಿಟ್ ಮಾಡಬೇಕು. ಈಗ ಎಕ್ಸ್ ವ್ಯಾಲ್ಯೂ 0 ಆಗಿದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ವ್ಯಾಲ್ಯೂ 0 ಆಗಿದ್ರೆ ವೈ ವ್ಯಾಲ್ಯೂ 5 ಆಗುತ್ತೆ. ಸಿಮಿಲರ್ಲಿ ವೈ ವ್ಯಾಲ್ಯೂ 0 ಆಗಿದ್ರೆ ಎಕ್ಸ್ ವ್ಯಾಲ್ಯೂ 10. ಇಲ್ಲಿ ಕೂಡ ಎಕ್ಸ್ ವ್ಯಾಲ್ಯೂ 0 ಆಗಿದ್ರೆ ವೈ ವ್ಯಾಲ್ಯೂ 15. ಅದೇ ವೈ ವ್ಯಾಲ್ಯೂ 0 ಆಗಿದ್ರೆ ಎಕ್ಸ್ ವ್ಯಾಲ್ಯೂ 5. ಸೊ ದೇರ್ ಫೋರ್ ಪಾಯಿಂಟ್ಸ್ ಏನು? ದೇರ್ ಫೋರ್ ಪಾಯಿಂಟ್ಸ್ ಆರ್ 0, 5 ಆ್ಯಂಡ್ 10, 0. ಇಲ್ಲಿ ಪಾಯಿಂಟ್ಸ್ ಏನು? ದೇರ್ ಫೋರ್ ಪಾಯಿಂಟ್ಸ್ ಆರ್ 0, 15 ಆ್ಯಂಡ್ 5, 0 ಪಾಯಿಂಟ್ಸ್ ಬಂದಿದೆ. ಓಕೆನಾ? ಈ ಥರ ಸಿಂಪಲ್. ಇನ್ಇಕ್ವಾಲಿಟೀಸ್ ಕೊಟ್ಟಿದ ಮೇಲೆ ಈಕ್ವೇಷನ್ಸ್ಗೆ ಕನ್ವರ್ಟ್ ಮಾಡಿ ಪಾಯಿಂಟ್ಸ್ ಕಂಡಿಡಬೇಕು. ಪಾಯಿಂಟ್ಸ್ ಕಂಡಿದ ತಕ್ಷಣ ನಾವು ಚೆಕ್ ಪಾಯಿಂಟ್ ಚೆಕ್ ಮಾಡಬೇಕು. ಚೆಕ್ ಪಾಯಿಂಟ್ ಅಂದರೆ ಕನ್ಸಿಡರ್ 0, 0. ಕನ್ಸಿಡರ್ 0, 0 ಆ್ಯಸ್ ಅವರ್ ಚೆಕ್ ಪಾಯಿಂಟ್. ಚೆಕ್ ಪಾಯಿಂಟ್ ಏನಕ್ಕಂದರೆ ನಾವು ರೀಜನ್ ಯಾವ ಸೈಡ್ ಡ್ರಾ ಮಾಡಬೇಕಂತ ಇದು ಚೆಕ್ ಪಾಯಿಂಟ್ ಮೇಲೆ ಡಿಸೈಡ್ ಆಗುತ್ತೆ. ಈ ಚೆಕ್ ಪಾಯಿಂಟ್ 0, 0 ಅನ್ನೋದು ಇನ್ಇಕ್ವಾಲಿಟಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 0 plus 2 into 0 less than or equal to 10 ಅಂದರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. 0 less than or equal to 10, 0 less than or equal ಅಂದರೆ ಟ್ರೂ ಅಂದರೆ ಏನು ಮಾಡಬೇಕು? ಶೇಡ್ ದಿ ರೀಜನ್ ಟುವರ್ಡ್ಸ್ ಚೆಕ್ ಪಾಯಿಂಟ್. ಶೇಡ್ ದಿ ರೀಜನ್ ಟುವರ್ಡ್ಸ್ ಚೆಕ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಫಾರ್ ದಿಸ್ ಲೈನ್ ಆಲ್ಸೋ ಯು ಹ್ಯಾವ್ ಟು ಡು ಚೆಕ್ ಪಾಯಿಂಟ್. ಎಲ್ಲದಕ್ಕೂ ಸೆಪ್ರೇಟಾಗಿ ಮಾಡಬೇಕು. ಚೆಕ್ ಪಾಯಿಂಟ್ ಏನು? ಕನ್ಸಿಡರ್ 0, 0. ಕನ್ಸಿಡರ್ 0, 0 ಆ್ಯಸ್ ಅವರ್ ಚೆಕ್ ಪಾಯಿಂಟ್. ನಿಮಗೆ ಗೊತ್ತಿದೆ ಇದು 5 ಮಾರ್ಕ್ಸ್ ಕ್ವೆಶನ್ಸ್ಗೆ ಬರುತ್ತೆ, 6 ಮಾರ್ಕ್ಸ್ ಕ್ವೆಶನ್ಗೆ. ಸೊ ಅದಕ್ಕೋಸ್ಕರ ನೀವು ಎಲ್ಲಿ ಮಿಸ್ಟೇಕ್ ಮಾಡಬೇಡ. ಸೊ ಆದಷ್ಟು ಎಲ್ಲ ಥಿಯರಿನ ನೀವು ಬರೀಬೇಕು. ಸೊ ಕನ್ಸಿಡರ್ 0, 0 ಆ್ಯಸ್ ಅವರ್ ಚೆಕ್ ಪಾಯಿಂಟ್. ಆ 0, 0 ಅಲ್ಲಿ ಇನ್ಇಕ್ವಾಲಿಟಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 3 into 0 plus 0 less than or equal to 15, 0 less than or equal to 15. Again it is true. True ಅಂದ್ರೆ ಏನು? ಶೇಡ್ ದಿ ರೀಜನ್ ಟುವರ್ಡ್ಸ್ ಚೆಕ್ ಪಾಯಿಂಟ್. ಶೇಡ್ ದಿ ರೀಜನ್ ಟುವರ್ಡ್ಸ್ ಚೆಕ್ ಪಾಯಿಂಟ್. ಎರಡು ಕೂಡ ಟುವರ್ಡ್ಸೇ ಬಂದಿದ್ರೆ ಮ್ಯಾಕ್ಸಿಮಮ್ ಇದು ಬೌಂಡೆಡ್ ರೀಜನ್ ಆಗೇ ಚಾನ್ಸಸ್ ಇದೆ. ಓಕೆ, ಸೊ ಈಗ ಇದ್ರ ಬೇಸಿಸ್ ಮೇಲೆ ನಾನೀಗ ಗ್ರಾಫ್ ಡ್ರಾ ಮಾಡ್ತೀನಿ. ಓಕೆನಾ? ಈ ಪಾಯಿಂಟ್ಸ್ ಬೇಸ್ ಮೇಲೆ ಈಗ ಗ್ರಾಫ್ ಡ್ರಾ ಮಾಡಬೇಕಂದ್ರೆ ನಮ್ಗೆ ಈಗ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಬೇಕಲ್ವ. ಸೊ ಐ ವಿಲ್ ಕನ್ಸಿಡರ್ ದಿಸ್ ಇಸ್ ವೈ ಆ್ಯಕ್ಸಿಸ್, this is y and this is y dash. Next, so this is x axis, this is positive x axis, negative x axis. So as the points are very like 5, 10, 15 and 5, so I will consider scale 2 units. Okay, scale on x axis 1 centimeter is not 2, 3 units I will consider. 3 units. On y axis also similar. On y axis 1 centimeter is equal to 3 units I will consider. If I take 3 units it will become 3, 6, 9, 12, 15. So similarly here also 3, 6, 9, 12 and then 15. So this will become 0, 0. So ಇವಾಗ ಏನಾಗುತ್ತೆ? ಈಗ
0,5 ಫಸ್ಟ್ ಪಾಯಿಂಟ್. ಸೊ 0,5 ಅಂದರೆ ಈಗ 6 ಮುಂಚೆ ಇರುತ್ತೆ. ಸೊ ದಿಸ್ ವಿಲ್ ಮೆನ್ಷನ್ ಇಟ್ ಆಸ್ 0,5. ಇದು 0,5 ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನು 10,0. 10,0 ಅಂದರೆ ಇಲ್ಲಿ 9 ಆದಮೇಲೆ ಇದು 10,0. ಸಿ ನೋ ಪ್ರಾಬ್ಲಮ್, ಲೈಕ್ ದಿಸ್ ವಿ ಕ್ಯಾನ್ ಮೆನ್ಷನ್ ದಿಸ್ ಇಸ್ 10,0. ಈಗ 0,6 ಮತ್ತು 10,0 ನಾವು ಜಾಯಿನ್ ಮಾಡಿದರೆ ನಮಗೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. 0,6 ಆ್ಯಂಡ್ ದೆನ್ 10,0. ನಾವು ವಾಟ್ ಈಸ್ ದಿಸ್ ಲೈನ್ ನೇಮ್? ಯು ಹ್ಯಾವ್ ಟು ರೈಟ್ ದಟ್ ಲೈನ್ ನೇಮ್ ಈಸ್ ನೆಕ್ಸ್ಟ್ ಲೈನ್. ಸೊ 0,15 ಒಂದು, ಇನ್ನೊಂದು 5,0. 5 ಅಂದರೆ ಇಲ್ಲಿ 5 6 ಮುಂಚೆ ಇರುತ್ತೆ. ಇದು 5,0, ಇದು 0,15. ಇವಾಗ ಈ ಎರಡು ಪಾಯಿಂಟ್ಸ್ನ ಕೂಡ ನಾವು ಜಾಯಿನ್ ಮಾಡಬೇಕು. ಸಿ ಒಂದು ಲೈನಿಂದ 2 ಪಾಯಿಂಟ್ಸ್ ಬರುತ್ತಲ್ಲ, 2 ಪಾಯಿಂಟ್ಸ್ ನಾವು ಜಾಯಿನ್ ಮಾಡಿದ್ರೆ ಲೈನ್ಸ್ ಬರುತ್ತೆ. ಸೊ ಇದ್ರ ಲೈನ್ ನೇಮು 3x + y = 15. ಸೊ ಇದು ಪಾಯಿಂಟ್. ಸೊ ಇವಾಗ ಎರಡು ಲೈನ್ಸು ನಮಗೆ ಇಲ್ಲಿ ಚೆಕ್ ಪಾಯಿಂಟ್ ಮಾಡಿದ್ಮೇಲೆ ಎರಡು ನಮಗೆ ಟ್ರೂ ಬಂದಿದೆ. ಟ್ರೂ ಬಂದರೆ ಮೀನಿಂಗ್ ಏನು? ಟ್ರೂ ಬಂದರೆ ಬೋತ್ ಸೈಡ್ಸ್ ಡೌನೇ ಇರಬೇಕು, ಶೇಡೆಡ್ ರೀಸನ್. ಆದರೆ ಈ ಕಾಮನ್ ರೀಸನ್ಸ್ ಇದಾಗುತ್ತೆ. ಓಕೆನಾ? ಇದು ಕಾಮನ್ ರೀಸನ್ ಆಗುತ್ತೆ. ಯಾಕೆಂದರೆ ಈ ಲೈನು ಟುವರ್ಡ್ಸ್ ಚೆಕ್ ಪಾಯಿಂಟೇ, ಈ ಲೈನು ಟುವರ್ಡ್ಸ್ ಚೆಕ್ ಪಾಯಿಂಟ್. ಇವಾಗ ಕಾಮನ್ ರೀಸನ್. ಸೊ ದಿಸ್ ಇಸ್ ದ ಕಾಮನ್ ರೀಸನ್. ನಾವು ಆ್ಯಸ್ ಇಟ್ ಈಸ್ ಕಾಮನ್ ರೀಸನ್, ಸೊ ಇಟ್ ಈಸ್ ಅನ್ಬೌಂಡೆಡ್ ರೀಸನ್ ವಿ ಗಾಟ್. ಸೊ ಅನ್ಬೌಂಡೆಡ್ ಅಂದರೆ ನಾವು ಈ 4 ಪಾಯಿಂಟ್ಸ್ A, B, ದಿಸ್ ಈಸ್ C ಆ್ಯಂಡ್ ದಿಸ್ ಈಸ್ D ಅಂತ ಅನ್ಕೊಂತೀವಿ. 4 ಪಾಯಿಂಟ್ಸ್. ಆ 4 ಪಾಯಿಂಟ್ಸ್ ಕಾರ್ನರ್ ಪಾಯಿಂಟ್ಸ್ ಆಗುತ್ತೆ. ಸೊ ದೇರ್ ಫಾರ್ ದಿ ಕ್ಲೋಸ್ಡ್ ಫಿಗರ್ ABCD, okay, is our feasible region. Closed figure ABCD is our feasible region. But first ನಾವು ಕಾರ್ನರ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಬೇಕು. ಕಾರ್ನರ್ ಪಾಯಿಂಟ್ಸ್ ಏನು? ಒಂದು 0,0, ಇನ್ನೊಂದು 5,0, ಇನ್ನೊಂದು 0,5. ಬಟ್ ಈ ಪಾಯಿಂಟ್ ಗೊತ್ತಾಗಿಲ್ಲ. ಈ ಪಾಯಿಂಟ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಈ ಎರಡು ಈಕ್ವೇಷನ್ಸ್ ಸಾಲ್ವ್ ಮಾಡಬೇಕು. ಎರಡು ಈಕ್ವೇಷನ್ಸ್ ಹೇಗೆ ಸಾಲ್ವ್ ಮಾಡಬೇಕು ನಮ್ಗೆ ಗೊತ್ತಿದೆಯಲ್ಲ. 3x + y = 15 ಒಂದು, x + 2y = 10 ಒಂದು. ಅಂದರೆ ಈ ಈಕ್ವೇಷನ್ಗೆ ನಾನು ಇಂಟು 1, ಈ ಈಕ್ವೇಷನ್ಗೆ ಇಂಟು 2, ಯಾಕಂದರೆ y ಕ್ಯಾನ್ಸಲ್ ಆಗುತ್ತೆ. ಸೊ 2 ಮಲ್ಟಿಪ್ಲೈ ಮಾಡಿದ್ರೆ 6x + 2y = 30. ಇದು 1 ಮಲ್ಟಿಪ್ಲೈ ಮಾಡಿದ್ರೆ x + 2y = 10. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಪ್ಲಸ್ ಇದ್ದಾಗ ಮೈನಸ್, ಮೈನಸ್ ಇದೆ ಕಡೆ ಪ್ಲಸ್. 6x - x ಅಂದರೆ 5x, ಇದು ಕ್ಯಾನ್ಸಲ್. 30 - 10 ಅಂದರೆ 20. ಸೊ x = 4, x ವ್ಯಾಲ್ಯೂ 4. ಇವಾಗ x ವ್ಯಾಲ್ಯೂ 4 ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಲ್ಲಿ ಸೆಕೆಂಡ್ ಈಕ್ವೇಷನಲ್ಲಿ 4 + 2y = 10. ದಟ್ ಮೀನ್ಸ್ 2y = 6, y = 3. ಸೊ ಫೋರ್ತ್ ಪಾಯಿಂಟ್ ಏನು ಬಂದಿದೆ ನಮಗೆ 4,3. ಇದು ಸಿ ಪಾಯಿಂಟ್ 4,3. ಹಾಗೆ ಇದು ನಾವು ಫೀಸಿಬಲ್ ರೀಸನ್ ಅಂತ ಮೆನ್ಷನ್ ಮಾಡಬೇಕು. ಫೀಸಿಬಲ್ ರೀಸನ್. ಈಗ ಕಾರ್ನರ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿದ ಮೇಲೆ ಮ್ಯಾಕ್ಸಿಮಮ್ ಕ್ವೆಶನ್ ಕಂಪ್ಲೀಟ್ ಆಗಿದೆ. ಸೊ ಕಾರ್ನರ್ ಪಾಯಿಂಟ್ಸ್ ಇಲ್ಲಿ ನಾವು ಕಾರ್ನರ್ ಪಾಯಿಂಟ್ ಟೇಬಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದಟ್ ಈಸ್ ಸೀರಿಯಲ್ ನಂಬರ್, ಕಾರ್ನರ್ ಪಾಯಿಂಟ್ಸ್ and then objective function. Objective function is z is equal to what they have given, 3x plus 2y they have given. So substitute those 4 corner points, 1 2 3 4. What are those? 0,0, 5,0, 0,5 and then 4,3. ಇದರಲ್ಲಿ x y ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 0, ಇದು 15, ಇದು 10, ಇದು 12 plus 6, 3 to 6, 12 plus 6 is 18. As the question they asked, what they asked? See, question they asked maximize out of this maximum value idu. Okay, so this we have to mention, this is maximum. Therefore conclusion enu, therefore the maximum value of z, okay, therefore the maximum value of z is to maximum value of z is 18 at ಇಲ್ಲಿ ಬರಬೇಕು, at 4,3. okay guys, ಈ ತರ ನಾವು ಪ್ರೂವ್ ಮಾಡಬೇಕು. Okay, so this is about the question number 4. Thank you.